ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗ್ರ್ಯಾಂಡಾಗಿ ಸೀರೆ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕ್ರೋಶಾ ಡಿಸೈನ್ ಬರಲ್ಲ ಅಂದರೆ ಈ ರೀತಿ ಕುಚ್ಚು ಹಾಕ್ಬೋದು. ರೇಷ್ಮೆ ಸೀರೆಗೆ ಅಂದರೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಥರ ಹೇಗೆ ಹಾಕೋದು ಅಂತ ನಿಮ್ಮ ಜೊತೆ ಈ ವಿಡಿಯೋಯಲ್ಲಿ ಶೇರ್ ಮಾಡ್ತೀನಿ. ಈ ಸೀರೆಗೆ ನಾನು ತುಂಬ ದಿನ ಆಯಿತು ಹಾಕಿಟ್ಟಿದ್ದೆ, ಅದಕ್ಕೆ ಇದೇ ಥರ ಇವತ್ತು ಹಾಕಿ ತೋರಿಸ್ತೀನಿ. ಈಜಿ ಐತಿ, ಏನು ಕಷ್ಟ ಇಲ್ಲ. ಈ ಡಿಸೈನ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗಾದರೆ ಬನ್ನಿ ಈ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದು ದಾರ ತಗೊಂಡಿನಿ ಪಿಂಕ್ ಕಲರಲ್ಲಿ. ನೀವು ಯಾವ ಸೀರೆ ಕಲರ್ ಐತಿ ಅದು ಕಲರ್ ತಗೋಬಹುದು. ಇಲ್ಲಿ ನೋಡಿ, ನಾ ಒಂದೇ ಎಳೆಯಲ್ಲಿ ಮಣಿ ಸೇರಿಸಿದ್ದೀನಿ. ಚಿಕ್ಕ ಸೈಜ್ ಮಣಿ ತಗೋಬೇಕು. ಇದಕ್ಕೆ ಶುಗರ್ ಬೀಡ್ಸ್ ಹೇಳ್ತಾರ, ಶುಗರ್ ಮಣಿ, ಶುಗರ್ ಬೀಡ್ಸ್ ಹೇಳ್ತಾರ. ನೋಡಿ, ಈ ಥರ ಕಲರ್ ಬರುತ್ತೆ. ಈ ಥರ ಕಲರ್ ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಕಲರ್ ಹೋಗಲ್ಲ ಈ ಬಿಡಿಸಿದೆ. ಶುಗರ್ ಮಣಿ ಹೇಳ್ತಾರ. 20 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ, ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಶುಗರ್ ಮಣಿ ಕೊಡಂದ್ರೆ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಸೈಜ್ ಐತಿ. ಸೂಜಿ ಒಂದು ಚಿಕ್ಕ ಸೈಜ್ ಸೂಜಿ ತಗೋಬೇಕು. ಸೂಜಿಯಿಂದ ಸೇರಿಸಿದ್ದೀನಿ ಅಷ್ಟು ಮಣಿ. ನೋಡಿ, ನಿಮ್ಮ ಹತ್ರ ಒಂದು ಚಿಕ್ಕ ರಟ್ಟು ಇದ್ದರೆ ರಟ್ಟು ಮೇಲೆ ದಾರ ಸುತ್ಕೋಬೋದು. ಒಂದು ಆಳತಿ ಮಾಡ್ಕೊಳ್ಳಿ. ನಾನು ಬಟ್ ಮೇಲೆ ಸುತ್ತಾ ಇದ್ದೀನಿ, 2 ಬಟ್ ಮೇಲೆ ಸುತ್ಕೋತೀನಿ. ನೀವು ಚಿಕ್ಕ ರಟ್ಟು ಏನಿದ್ರೆ ಆಳತಿ ಮಾಡ್ಕೊಂಡು ಸುತ್ಕೊಳ್ಳಿ. ಜಾಸ್ತಿ ಉದ್ದ ಬೇಡ, ಅಂದರೆ ಅಷ್ಟು 2 ಬಟ್ ಮೇಲೆ ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಫಸ್ಟ್ 3 ಸುತ್ತು ಸುತ್ಕೋತೀನಿ. 3 ಸುತ್ತು ಸುತ್ತಿ ಒಂದು ಮಣಿ ಹಾಕ್ಕೊಡ್ತೀನಿ. ನೋಡಿ, ಧಾರವಾಳ ಮಣಿ ಐತಲ್ಲ, ಈ ಕಡೆ ಒಂದು ಮಣಿ ಬಿಡ್ತೀನಿ, ಆ ಕಡೆ ಒಂದು ಮಣಿ ಬಿಡ್ತೀನಿ. ಈ ರೀತಿ ಹಾಕ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಸೈಡ್ ಒಂದು ಬಿಡಬೇಕು, ಆ ಸೈಡ್ ಒಂದು ಬಿಡಬೇಕು. ಟೈಟಾಗಿ ಸುತ್ಕೋಬೇಕು, ಲೂಸ್ ಆಗಬಾರ್ದು. ಇನ್ನು 3 ಸುತ್ತು ಸುತ್ಕೋತೀನಿ. ಇನ್ನು 3 ಸಲ ದಾರ ಸುತ್ತಕೊಂಡು ಈ ಕಡೆ ಒಂದು ಮಣಿ ಬಿಡ್ತೀನಿ, ಆ ಸೈಡ್ ಒಂದು ಮಣಿ ಬಿಡ್ತೀನಿ. ನೋಡಿ, ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಬಿಡಬೇಕು. ದಾರ ಟೈಟಾಗಿ ಹಿಡ್ಕೋಬೇಕು. ಇನ್ನು 3 ಸುತ್ತು ಸುತ್ತಿ ಈ ಕಡೆ ಒಂದು ಆ ಕಡೆ ಒಂದು 100 ಎಳೆ ಸುತ್ಕೋಬೇಕು. ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಮಣಿ ಹಾಕ್ಕೊಳ್ಳಿ. ನಿಮ್ಗೆ ಮಣಿ ಇನ್ನು ಜಾಸ್ತಿ ಬೇಕಂದರೆ 2 ಸುತ್ತು ಸುತ್ತಿ ಒಂದೊಂದು ಮಣಿ ಬಿಡ್ಕೊಳ್ಳಿ. ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬೋದು, ಕಮ್ಮಿ ಕೂಡ ಹಾಕೋಬೋದು. ನಾನು ಇಲ್ಲಿ 3 ಸುತ್ತು ಸುತ್ತಿ ಒಂದೊಂದು ಮಣಿ ಬಿಡ್ತಾ ಇದ್ದೀನಿ. ಈ ಡಿಸೈನ್ ಮಾಡೋಕ್ಕೇನು ಕಷ್ಟ ಆಗಲ್ಲ, ಈಸಿಯಾಗಿ ಹಾಕೋಬೋದು, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಕ್ರೋಶಾ ಡಿಸೈನ್ ಬರಲ್ಲ ಅಂದರೆ ಈ ರೀತಿ ಹಾಕೋಬೋದು. ನೋಡಿ, ನಾನು ಈ ಕಡೆ ಒಂದು ಆ ಕಡೆ ಒಂದು ಮಣಿ ಬಿಡ್ತಾ ಇದ್ದೀನಿ. 100 ಎಳೆ ಸುತ್ಕೋಬೇಕು. ಈ ರೀತಿ ಮಣಿ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತಾವ. ಇದೇ ರೀತಿ 100 ಎಳೆ ಸುತ್ಕೋಬೇಕು. ಇಲ್ಲಿ ನೋಡಿ, 100 ಎಳೆ ಸುತ್ಕೊಂಡಿನಿ. ನಾನು ಮಣಿ ಕಮ್ಮಿ ಹಾಕಿದ್ದೀನಿ. ಮಣಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಈ ಸೈಡ್ ಆ ಸೈಡು. ಈ ರೀತಿ ನೋಡಿ, ಟೈಟಾಗಿ ಹಿಡ್ಕೊಂಡು ಸುತ್ಕೋಬೇಕು. 100 ಎಳೆ ಸುತ್ಕೊಂಡಿನಿ. ಇಲ್ಲಿ ನೋಡಿ, ಒಂದು ಸುಜಿ ಒಳಗೆ ದಾರ ಹಾಕ್ಕೊಂಡಿನಿ, ಗಂಟು ಕೂಡ ಹಾಕಿದ್ದೀನಿ. ದಾರ ಹಾಕಿನ ಗಂಟು ಹಾಕೋಬೇಕು. ಇವಾಗ ನೋಡಿ, ಈ ಸೈಡಿಂದ ಸುಜಿ ಹಾಕ್ಕೋಬೇಕು, ಆ ಸೈಡ್ ಎಳ್ಕೋಬೇಕು. ಗಂಟು ಹಾಕ್ಕೊಂಡಿವಲ್ಲ ಅದರೊಳಗೆ ದಾರ ತೊಗೊಂಡು ಎಳ್ಕೋಬೇಕು. ನೋಡಿ, ಅದರೊಳಗೆ ಸೂಜಿ ಹಾಕ್ಕೋಬೇಕು. ಗಂಟು ಹಾಕಿದ್ದಲ್ಲ ಅಲ್ಲಿ ಸೂಜಿ ಹಾಕಿ ಎಳ್ಕೋಬೇಕು, ಅಂದರೆ ಗಂಟಾಗುತ್ತೆ. ಇಲ್ಲಿ ನೀವು ಹೂವು ಕಟ್ತಿಯಲ್ಲ, ಆ ಥರ ಗಂಟು ಕೂಡ ಕಟ್ಕೋಬೋದು. ಒಂದು 2-3 ಗಂಟು ಕಟ್ಕೋಬೇಕು. ನೀವು ಸೂಜಿ ಒಳಗೆ ಹಿಂಗೆ ಗಂಟು ಕಟ್ಟಲ್ಲ ಅಂದರೆ ಹೂವು ಕಟ್ತೀವಲ್ಲ ಆ ಥರ ಗಂಟು ಕಟ್ಕೊಳ್ಳಿ. ನೋಡಿ, ಈ ಸೈಡಿದು ಹಾಕೋತೀನಿ, ಆ ಸೈಡ್ ಹಾಕ್ಕೊಂಡು ಗಂಟು ಕಟ್ತಾ ಇದ್ದೀನಿ. ನೋಡಿ, 2 ಗಂಟೆ ಆಗೈತಿ. ಇನ್ನು ಒಂದು ಹಾಕೋತೀನಿ. ನೋಡಿ, ಈ ರೀತಿ ಗಂಟು ಹಾಕೋಬೇಕು. ಇವಾಗ ನೋಡಿ, ಗಂಟು ಕಟ್ಕೊಂಡಿದ್ದಿಲ್ಲ, ಇವಾಗ ದಾರ ನಿಧಾನಾಗಿ ತೆಗಿತೀನಿ. ನೋಡಿ, ದಾರ ತೆಗೆದ್ಬಿಟ್ಟು ಇವಾಗ ಗಂಟು ಕಟ್ಕೊಂಡಿಲ್ಲ ಅಲ್ಲಿ ಹಿಡ್ಕೋಬೇಕು. ನೋಡಿ, ಈ ರೀತಿ ಹಿಡ್ಕೊಂಡು ಆ ಮಣಿಗಳು ಎಲ್ಲ ತೆಳಗೆ ಇದು ಮಾಡಬೇಕು. ನೋಡಿ, ಈ ರೀತಿ ಹಿಡ್ಕೊಬೇಕು. ಹಿಡ್ಕೊಂಡು ಅಲ್ಲಿ ಗಂಟು ಹಾಕೋಬೇಕು. ನೋಡಿ, 2 ಸೇರಿ ಹಿಡ್ಕೊಂಡು ಕರೆಕ್ಟಾಗಿ ಹಿಡ್ಕೋಬೇಕು. ಅಲ್ಲಿ ನಾವು ಹೂ ಕಟ್ತೀವಲ್ಲ ಅದೇ ಥರ ಗಂಟು ಕಟ್ಕೊಳ್ಳಿ. ನಾನು ಇಲ್ಲಿ ಸೂಜಿಯಿಂದ ಹಿಂಗೆ ಆ ಥರ ಕಟ್ಕೋತಾ ಇದ್ದೀನಿ. ಸೂಜಿದ ನೋಡಿ, ಈ ಥರ ಕಟ್ತಾ ಇದ್ದೀನಿ. ನೀವು ಹೂವು ಕಟ್ತಾವಲ್ಲ ಆ ಥರ ಕೂಡ ಕಟ್ಕೊಳ್ಳಿ. ಇದು ಗಂಟು ಒಂದು 3-4 ಸಲ ಗಂಟು ಕಟ್ಕೊಳ್ಳಿ. ಟೈಟಾಗಿ ಹಿಡ್ಕೋಬೇಕು. ನೋಡಿ, ಈ ರೀತಿ ಗಂಟು ಕಟ್ಕೋಬೇಕು. ನೋಡಿ, ಇನ್ನು ಮಣಿ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ. ಇವಾಗ ನೋಡಿ, ಗ್ರೀನ್ ಕಲರ್ ತೊಗೊಂಡಿನಿ. 2 ಕಲರ್ ಬೇಕಾಗುತ್ತಲ್ಲ, ನಿಮ್ಮ ಸೀರೆ ಯಾವ ಕಲರ್ ಐತಿ 2 ಕಲರ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಇವಾಗ ನೋಡಿ, ಈ ದಾರಾಗ ಈ ಕೂಡ ಅಷ್ಟೇ ಬಟ್ ಮೇಲೆ ಸುತ್ತಾ ಇದ್ದೀನಿ. ಇದಕ್ಕೆ ಮಣಿ ಏನು ಹಾಕೋದಿಲ್ಲ, ಹಾಗೆ ಸುತ್ಕೋಬೇಕು. ಇದಕ್ಕೆ ನಾವು 150 ಎಳೆ ಸುತ್ಕೋಬೇಕು. ಫಸ್ಟ್ ನಾವು 100 ಎಳೆ ಸುತ್ಕೊಂಡಿಲ್ಲ, ಇದಕ್ಕೆ 150 ಎಳೆ ಸುತ್ಕೋಬೇಕು. ನೋಡಿ, ಬರೀ ಹಿಂಗೆ ಮಣಿ ಹಾಕೋದಿಲ್ಲ, ಏನಿಲ್ಲ, ಈ ರೀತಿ ಸುತ್ಕೋಬೇಕು.
ನೋಡಿ 157 ಸುತ್ಕೊಂಡಿನಿ. ಇದು ಕೂಡ ಅಷ್ಟೇ ಒಂದು ಸೂಜಿ ಒಳಗೆ ದಾರ ಹಾಕ್ಕೊಂಡಿನಿ, ಗಂಟು ಹಾಕಿದ್ದೀನಿ. ಈ ಸೈಡ್ ತೊಗೊಂಡು ಆ ಸೈಡ್ ತೊಗೊಂಡು ಎಳ್ಕೊಂಡು ಗಂಟು ಹಾಕ್ಕೋಬೇಕು. ಇದು ಅಷ್ಟೇ, ಅದು ಕೂಡ ಹೆಂಗೆ ಗಂಟು ಹಾಕಿದೆಯಲ್ಲ ಇದೂ ಅಷ್ಟೇ ಗಂಟು ಹಾಕ್ಕೋಬೇಕು. ತುಂಬ ಈಜಿ ಐತಿ, ಏನು ಕಷ್ಟ ಇಲ್ಲ, ಹಾಕ್ಕೋಬೋದು. ನೋಡಿ ಗಂಟು ಹಾಕಿದೆಲ್ಲ ಆ ಕಡೆ ಸೂಜಿ ಹಾಕಿ ಇದು ಎಳ್ಕೊತೀನಿ, ಗಂಟಾಗುತ್ತೆ ನೋಡಿ ಈ ರೀತಿ. ಇನ್ನೂ ಒಂದು ಗಂಟು ಹಾಕ್ಕೋತೀನಿ. ನೋಡಿ ಗಂಟು ಹಾಕಿದ್ದೀನಿ, ಇವಾಗ ತೆಗಿತಾ ಇದ್ದೀನಿ. ತೆಗೆದು ನಾವು ಗಂಟು ಹಾಕಿದ್ದೆಲ್ಲ ಅಲ್ಲಿ ಹಿಡ್ಕೋಬೇಕು. ನೋಡಿ ಈ ರೀತಿ ಹಿಡ್ಕೋಬೇಕು, ಕರೆಕ್ಟಾಗಿ ಹಿಡ್ಕೋಬೇಕು. ಹಿಡ್ಕೊಂಡು ಇದು ಕೂಡ ಅಷ್ಟೇ ಗಂಟು ಹಾಕ್ಕೋಬೇಕು. ನೋಡಿ ಈ ರೀತಿ ಹಿಡ್ಕೊಂಡಿದ್ದೀನಿ. ಫಸ್ಟು ಹಿಡ್ಕೊಂಡು ಕತ್ರಿ ತಗೊಂಡು ಕಟ್ ಮಾಡಬೇಕು ಕೆಳಗಡೆ. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಗಂಟು ಹಾಕ್ಕೊಂಡೆಲ್ಲ ಅಲ್ಲಿ ಹಿಡ್ಕೋಬೇಕು, ಹಿಡ್ಕೊಂಡು ಕಟ್ ಮಾಡಬೇಕು. ಇವಾಗ ನೋಡಿ ಒಂದೇ ಲೆವೆಲ್ ಮಾಡಿಬಿಟ್ಟು ಹೆಚ್ಚು ಕಮ್ಮಿ ಇರುತ್ತಲ್ಲ ಅದು ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಸ್ವಲ್ಪ ಉದ್ದು ಬೇಕಾದ್ರೆ ಉದ್ದು ಮಾಡ್ಕೊಳ್ಳಿ, ಸ್ವಲ್ಪ ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇವಾಗ ನೋಡಿ ಫಸ್ಟ್ ನಾವು ರೆಡಿ ಮಾಡಿಟ್ಟಿದ್ದೆಲ್ಲ ಅದ್ರ ಮೇಲೆ ಇದು ಹಾಕಿ ಎರಡು ಸೇರಿ ಗಂಟು ಕಟ್ಟಬೇಕು. ನೋಡಿ ಫಸ್ಟು ಸ್ವಲ್ಪ ಗಮ್ ಹಾಕ್ತಾಯಿದ್ದೀನಿ. ಫಸ್ಟ್ ಕುಚ್ಚು ಮಾಡಿ ಇಟ್ಟಿದ್ದೆಲ್ಲ ಅದ್ರ ಮೇಲೆ ಗಮ್ ಹಾಕೋತೀನಿ. ಗಮ್ ಹಾಕಿ ಇದು ತೊಗೊಂಡು ಅದ್ರ ಮೇಲೆ ಇಡ್ತೀನಿ. ನೋಡಿ ಅದ್ರ ಮೇಲೆ ಇಡ್ತೀನಿ. ಇವಾಗ ನೋಡಿ ಈ ರೀತಿ ಇಟ್ಟುಬಿಟ್ಟು ಎರಡು ಸೇರಿ ಗಂಟು ಕಟ್ಕೋಬೇಕು. ನೋಡಿ ಮ್ಯಾಲಿಂದ ಹಾಕಿ ಅದು ಗಮ್ ಹಾಕಿದ್ದೆಲ್ಲ ಅಂಟು ಬಿಡ್ತಾವ, ಎರಡು ಸೇರಿ ಗಂಟು ಕಟ್ಕೋಬೇಕು. ಹೂವು ಕಟ್ತೀನಿ ನೋಡಿ ಆ ಥರ ಗಂಟು ಕಟ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ನೋಡಿ ಹೂವು ಕಟ್ತೀವಲ್ಲ ಆ ಥರ ಗಂಟು ಕಟ್ಕೋಬೇಕು, ಎರಡು ಸೇರಿ ಕಟ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ಗಮ್ ಹಾಕಿದೆ, ಅಂದರೆ ಅಂಟ್ತಾ ಬಿಡ್ತಾವಲ್ಲ ಕಟ್ಟೋಕೆ ಈಜಿ ಆಗುತ್ತೆ ಅದಕ್ಕೆ. ಒಂದು 2-3 ಸಲ ಗಂಟು ಕಟ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ಕುಚ್ಚು. ರೇಷ್ಮೆ ಸೀರೆಗೆ ಅಂದರೆ ಗ್ರ್ಯಾಂಡ್ ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಾವ. ನೋಡಿ ಈ ರೀತಿ ರೆಡಿ ಮಾಡ್ಕೋಬೇಕು. ನಾನು ಈ ರೀತಿ ರೆಡಿ ಮಾಡ್ಕೊಂಡಿನಿ. ನಾನು 3-4 ನೋಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ಈ ರೀತಿ ರೆಡಿ ಮಾಡ್ಕೋಬೇಕು. ಆಮೇಲೆ ಸೀರೆಗೆ ಅಂಟಿಸ್ಬೇಕು. ಇವಾಗ ನೋಡಿ ಒಂದು ಬಟ್ಟೆ ಮೇಲೆ ಅಂಟಿಸಿ ತೋರಿಸ್ತೀನಿ. ಇಲ್ಲಿ ನೋಡಿ ಒಂದು ಬಟ್ಟೆ ತೊಗೊಂಡಿನಿ. ಬಟ್ಟೆ ಮೇಲೆ ತೊಗೊಂಡು ಸ್ವಲ್ಪ ದೂರದವರೆಗೆ ಅಂಟಿಸ್ಬೇಕು, ಅಷ್ಟು ಹತ್ತಿರ ಅಂಟಿಸ್ಬಾರ್ದು. ನೋಡಿ ಈ ರೀತಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೋಬೇಕು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ರೀತಿ ಅಂಟಿಸ್ಕೋಬೇಕು. ಅಂಟಿಸಿ ತೋರಿಸ್ತೀನಿ. ಇಲ್ಲಿ ನೋಡಿ ಅಂಟಿಸಿದ್ದೀನಿ. ನೋಡಿ ಸ್ವಲ್ಪ ದೂರಾಗಿ ಒಣಗಿಸ್ಬೇಕು, ಜಾಸ್ತಿ ಹತ್ತಿರ ಮಾಡಬಾರ್ದು. ಗಮ್ ಹಾಕಿ ಅಂಟಿಸ್ಬೇಕು, ಸ್ವಲ್ಪ ಹೊತ್ತು ಒಣಗಿಸ್ಬೇಕು. ನೋಡಿ ಈ ಥರ ಮಣಿ ತೊಗೊಂಡಿನಿ ನಾನು, ಶುಗರ್ ಬೀಡ್ಸು. ಗಮ್ಮೆಲ್ಲ ಹಾಕಿದ್ದೆಲ್ಲ ಅದು ಆರಿಬಿಟ್ಟೈತಿ. ಇವಾಗ ನೋಡಿ ಒಂದು ಸೂಜಿ ತೊಗೊಂಡು ದಾರ ಹಾಕ್ಕೊಂಡಿನಿ, ಸೂಜಿ ಒಳಗೆ ದಾರ ಹಾಕಿದ್ದೀನಿ, ಗಂಟು ಕೂಡ ಹಾಕಿದ್ದೀನಿ. ಇವಾಗ ನೋಡಿ ಈ ಸೈಡಿಂದ ಸೂಜಿ ತೊಗೋತೀನಿ. ನೋಡಿ ತಳಗಿಂದ ಹಾಕೋಬೇಕು. ತಳಗಿಂದ ಈ ರೀತಿ ಸೂಜಿ ಹಾಕೋಬೇಕು. ಸೂಜಿ ಹಾಕ್ಕೊಂಡು ಮೇಲೆ ಎಳ್ಕೋಬೇಕು. ನೀವು ಸೀರೆಗೆ ಹಾಕಬೇಕಂದ್ರೆ ಸೀರೆಗೆ ಸೂಜಿ ಯಾವ ಸೀರೆಗೆ ಯಾವ ಕಲರ್ ಐತಿ ಅದಕ್ಕೆಲ್ಲ ದಾರ ತಗೊಳ್ಳಿ, ಅದಕ್ಕೆ ಕಾಣಿಸೋದಿಲ್ಲ. ಇವಾಗ ನೋಡಿ ಮಣಿ ಹಾಕ್ತಾಯಿದ್ದೀನಿ. ಎಷ್ಟು ಮಣಿ ಹಿಡಿಯುತ್ತೆ ಅಷ್ಟು ಮಣಿ ಹಾಕ್ಕೋಬೇಕು, ಏನು ಕೌಂಟ್ ಮಾಡೋದೇನಿಲ್ಲ. ನೋಡಿ ಈ ರೀತಿ ಹಿಡ್ಕೊಂಡು ನೋಡಬೇಕು ಫಸ್ಟ್ ಎಷ್ಟಾಗುತ್ತೆ ಮಣಿ ಅಂತ. ಇನ್ನು ಕಮ್ಮಿ ಬಿದ್ದರೆ ಇನ್ನೂ ಹಾಕೋಬೋದು. ನೋಡಿ ಈ ರೀತಿ ಹಿಡ್ಕೊಂಡು ನೋಡಿ ಈ ಸೈಡ್ ಸೂಜಿ ಹಾಕಿ ತಳಗೆ ಎಳ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಈ ಸೈಡ್ ಹಾಕಿ ಮಣಿ ಹಾಕೊಂಡಲ್ಲ, ಈ ಸೈಡ್ ತಳಗೆ ತಗೊಂಡು ಎಳ್ಕೋಬೇಕು. ಈ ಸೈಡಿಂದ ಆ ಸೈಡ್ ತಗೋಬೇಕು, ಅಂದರೆ ಕುಚ್ಚು ಮೇಲೆ ಮಣಿ ಬರುತ್ತೆ. ನೋಡಿ ಈ ರೀತಿ ಎಳ್ಕೋಬೇಕು. ಇನ್ನು ಈ ಸೈಡ್ ಸೂಜಿ ತಗೋತೀನಿ, ಆ ಸೈಡಿಂದ ಈ ಸೈಡ್ ಬರಬೇಕು. ನೋಡಿ ಈ ಸೈಡು
ಅದೇ ಟೈಟಾಗಿ ಕುಂದಿರ್ತಾವೆ. ಈ ಸೈಡು ತಳಗಿನ ಸೂಜಿ ಹಾಕಿ ಸೂಜಿ ಎಳ್ಕೊಂಡು ಇನ್ನೂ ಮಣಿ ಹಾಕೋಬೇಕು. ಇನ್ನು ಮಣಿ ಎಷ್ಟು ಹಿಡುತ್ತೆ ಅಷ್ಟು ಮಣಿ ಹಾಕಿ ಇನ್ನು ಆ ಸೈಡಿಂದು ಸೂಜಿ ಹಾಕಿ ತೆಳಗೆ ಎಳ್ಕೋಬೇಕು. ಈ ರೀತಿ ಹಾಕೋಬೇಕು. 3 ಸಲ ಹಾಕೋಬೇಕು ಮಣಿ. ಫಸ್ಟ್ ಎಳೆ ಆಯಿತು, ಇನ್ನೂ ಒಂದು ಎಳೆ, ಇನ್ನೂ ಒಂದು ಎಳೆ, 3 ಎಳೆ ಹಾಕೋಬೇಕು ಮಣಿ. ನೋಡಿ ಮಣಿ ಕೂಡ ಹಾಕ್ಕೊಂಡೀನಿ. ಎಷ್ಟು ಮಣಿ ಹಿಡುತ್ತೆ ಅಷ್ಟು ಹಾಕೋಬೇಕು. ಇನ್ನು ಹಾಕೋಬೇಕು ಮಣಿ. ಸೂಜಿ ಚಿಕ್ಕ ಸೈಜ್ ತೊಗೋಬೇಕು, ಅಂದರೆ ಬೇಗ ಬೇಗ ಆಗುತ್ತೆ. ಈ ಶುಗರ್ ಮಣಿ ತುಂಬ ಚಿಕ್ಕ ಸೈಜ್ ಬರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಮಣಿ ಹಾಕೋಬೇಕಂದ್ರೆ. ನೋಡಿ ಈ ಕಡೆ ಸೈಡು ಎಲ್ಲ ಮಣಿ ಹಾಕಿದ್ದೀನಿ. ಆ ಸೈಡು ಹಿಡ್ಕೊಂಡು ಸೂಜಿ ಹಾಕಿ ದಾರ ತಳಗೆ ಎಳ್ಕೊತೀನಿ. ಇನ್ನೂ ಒಂದು ಹಾಕ್ತಾಯಿದ್ದೀನಿ, ಕಮ್ಮಿ ಬಿತ್ತು. ಫಸ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಂದೇ ಸಲ ಸೀರೆ ಮೇಲೆ ಅಂಟಿಸ್ಬೇಕು. ಅಂಟಿಸಿ ಆಮೇಲೆ ಮಣಿ ಹಾಕೋಬೇಕು. ನೋಡಿ ಈ ರೀತಿ ಹಾಕೋಬೇಕು. ಇವಾಗ ಆ ಸೈಡ್ ಸೂಜಿ ತಳಗಿಂದ ಹಾಕಿ ಮೇಲೆ ಎಳ್ಕೊತೀನಿ. ನೋಡಿ ಈ ರೀತಿ ಇನ್ನು ಮಣಿ ಹಾಕೋತೀನಿ. ನೋಡಿ ಮಣಿ ಹಾಕಿದ್ದೀನಿ. ಆ ಸೈಡ್ ಸೂಜಿ ಹಾಕಿ ತಳಗೆ ಎಳ್ಕೊತೀನಿ. 3 ಸಲ ಹಾಕ್ಕೊಂಡಿನಿ. 3 ಸಲ ಸಾಕು, ಜಾಸ್ತಿ ಹಾಕಬಾರ್ದು. 3 ಸಲ ಅಂದರೆ ಕರೆಕ್ಟ್ ಆಗುತ್ತೆ. ಇವಾಗ ನೋಡಿ ಸ್ವಲ್ಪ ಲೂಸ್ ಆಗುತ್ತೆ. ಇವಾಗ ಟೈಟ್ ಮಾಡಬೇಕು. ಟೈಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ಕುಚ್ಚು ಮುಂದೆ ಸೂಜಿ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೂಜಿ ಹಾಕಿ ಆ ದಾರ ಎಳ್ಕೊತೀನಿ. ನೋಡಿ ಈ ರೀತಿ ಸೂಜಿ ಎಳ್ಕೊಂಡು ಇವಾಗ ಅಲ್ಲಿ ಕುಚ್ಚು ಇರುತ್ತಲ್ಲ ನೋಡಿ, ಅಲ್ಲಿ ಕುಚ್ಚು ಮೇಲೆ ನೋಡಿ ಸೂಜಿ ಹಾಕಿ ತಳಗೆ ಎಳ್ಕೊತೀನಿ. ಆ ಕುಚ್ಚು ಮೇಲೆ ಸೂಜಿ ಹಾಕ್ತಾಯಿದ್ದೀನಿ. ನೋಡಿ ಸೂಜಿ ಹಾಕಿ ತಳಗೆ ಎಳ್ಕೊತೀನಿ. ನೋಡಿ ಈ ರೀತಿ ತಳಗೆ ಎಳ್ಕೋಬೇಕು. ಅಂದರೆ ಆ ಮಣಿ ಮೇಲೆ ದಾರ ಬರುತ್ತಲ್ಲ, ಆ ಮಣಿ ಎಲ್ಲ ಟೈಟ್ ಆಗುತ್ತೆ. ನೋಡಿ ಈ ರೀತಿ. ನೋಡಿ ಇನ್ನೂ ಒಂದು ಸಲ ಹಾಕ್ಕೋತೀನಿ. ಕುಚ್ಚು ಮುಂದೆ ಸೈಡ್ ಹಾಕ್ಕೋತಾ ಇದ್ದೀನಿ. ನೋಡಿ ಸೂಜಿ ಹಾಕಿ ನೋಡಿ ಸೂಜಿ ಮೇಲೆ ಎಳ್ಕೋಬೇಕು. ಎಳ್ಕೊಂಡು ನೋಡಿ ಇವಾಗ ಕುಚ್ಚು ಮೇಲೇ ನೋಡಿ ಈ ರೀತಿ ಹಾಕ್ಕೋಬೇಕು. ಅಂದರೆ ಮಣಿಗಳು ಟೈಟ್ ಆಗುತ್ತೆ. 3 ಸಲ ಹಾಕ್ಕೋಬೇಕು. ಈ ಸೈಡ್ ಒಂದು, ಆ ಸೈಡ್ ಒಂದು, ಸೆಂಟ್ರ್ ಒಂದು. ಮಣಿ ಟೈಟಾಗಿ ಕುಂದಿರ್ತಾವೆ. ನೋಡಿ ಕುಚ್ಚುಗಳ ಮೇಲೆ ಸೂಜಿ ಹಾಕಿ ತಳಗೆ ಎಳ್ಕೊತೀನಿ. ಒಂದು ಸಲ ಸ್ವಲ್ಪ ಸೂಜಿ ಇಳ್ಕೊಬೇಕಂದ್ರೆ ಕಷ್ಟ ಆಗುತ್ತೆ. ಅದೇ ಕುಚ್ಚಿಗೆಲ್ಲ ಗಮ್ ಹಾಕ್ತೀವಲ್ಲ ಅದು ಬೇಗ ಹೋಗೋದಿಲ್ಲ. ನೋಡಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ನೋಡಿ ಟೈಟ್ ಆಗುತ್ತೆ ನೋಡಿ ಮಣಿ. ಇನ್ನೂ ಒಂದು ಸಲ ಹಾಕೋದು, 3 ಸಲ ಹಾಕೋಬೇಕು ಟೋಟಲಾಗಿ. ಆ ಸೈಡು ಈ ಸೈಡ್ ಒಂದು, ಸೆಂಟ್ರ್ ಒಂದು. ಏನು ಕಷ್ಟ ಇಲ್ಲ, ಡಿಸೈನ್ ಬೇಗನೆ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ನೋಡಿ ಹೇಳ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಟೈಟ್ ಮಾಡ್ಬೋದು. ನೋಡಿ ಈ ರೀತಿ ಕಾಣಿಸ್ತಾ ಡಿಸೈನ್. ನೋಡಿ ಎಷ್ಟು ನೀಟಾಗಿ ಬಂದೈತೆ ನೋಡಿ. ಇನ್ಸೈಡಿನ ಗಂಟು ಹಾಕಿ ಲಾಸ್ಟಲ್ಲಿ ಸ್ವಲ್ಪ ದಾರ ಕಟ್ ಮಾಡಿ ಗಮ್ ಹಾಕಿಬಿಡಿದ್ರೆ ಕರೆಕ್ಟ್ ಆಗುತ್ತೆ. ಸೀರೆ ಯಾವ ಕಲರ್ ಇರ್ತಾವೆ ಅದೇ ಕಲರ್ ದಾರ ತೊಗೊಂಡ್ರೆ ಕಾಣಿಸೋದಿಲ್ಲ. ನೀಟಾಗಿ ಕಟ್ ಮಾಡಿ ಗಮ್ ಹಾಕಿ ಅಂಟಿಸ್ಬೋದು ಕೆಳಗಡೆ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಎಲ್ಲ ಹಾಕಿ ತೋರಿಸ್ತೀನಿ. ನೋಡಿ 3 ಕುಚ್ಚಿಗೆ ಹಾಕಿದ್ದೀನಿ. ಎಷ್ಟು ನೀಟಾಗಿ ಬಂದೈತೆ ನೋಡಿ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.